ಕುರುಕ್ಷೇತ್ರ ರಣಾಂಗಣಕ್ಕೆ ಎಂಟ್ರಿ ಕೊಡ್ತಾರಾ ಸಾರಥಿ? ಮುನಿರತ್ನ ಕಣ್ಣೀರಿಗೆ ಕಣ್ಣೀರಲ್ಲೇ ಕುಸುಮ ಕೊಟ್ಟ ಟಾಂಗೇನು? ಹೆಮ್ಮಾರಿ ಅಲೆಯಿಂದ ಯುರೋಪ್ ಲಾಕ್, ಭಾರತಕ್ಕೂ ಬೀಳುತ್ತಾ ಬೀಗ? ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಭುಗಿಲೆದ್ದಿದ್ದೇಕೆ ಅಸಮಾಧಾನ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಅಬ್ಬರಿಸುತ್ತಾ ಕೊರೋನಾ ಎರಡನೇ ಅಲೆ. ರಾಜ್ಯದ ಪಾಲಿಗೆ ಮುಂದಿನ 2 ತಿಂಗಳು ಭಾರಿ ಮಹತ್ವ ಪಡೆದಿದ್ದು ಯಾಕೆ? ಯಾವ್ಯಾವ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗಿದೆ ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9 ನಲ್ಲಿ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿನ ಮೊದಲ ಅಲೆ ಕಡಿಮೆಯಾಗುವ ಮುನ್ಸೂಚನೆ ಕಾಣಿಸುತ್ತಿದೆ. ಕಳೆದ 2 ವಾರಗಳಿಂದ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಆದರೆ ನಿರ್ಲಕ್ಷ್ಯ ಮಾಡುವುದು ಬೇಡ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ವಾತಾವರಣ ಬದಲಾಗ್ತಾ ಇದ್ದಂತೆ ಕೊರೋನಾ ಎರಡನೇ ಅಲೆ ಅಪ್ಪಳಿಸುತ್ತೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದು, ಸೋಂಕಿತರು ಕಡಿಮೆಯಾದರೂ ಕೊರೋನಾ ಎರಡನೇ ಅಲೆಗೆ ಕರ್ನಾಟಕ ಸಜ್ಜಾಗಬೇಕಿದೆ. ತಜ್ಞರ ಪ್ರಕಾರ ಕೊರೋನಾ ಮೊದಲ ಅಲೆಗಿಂತ ಎರಡನೇ ಅಲೆ ತುಂಬಾ ಡೇಂಜರಸ್ ಆಗಿರುತ್ತಂತೆ. ಮೊದಲ ಅಲೆ ಮುಗಿಯುವ ಮುನ್ನವೇ ಸಾವಿನ ಸಂಖ್ಯೆ ಬಹಳ ಹೆಚ್ಚಿದ್ದು, ಸಾವಿನ ಪ್ರಮಾಣ ಶೇಕಡ 1.74ರಷ್ಟಿದೆ. ಅಲ್ಲದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 10 ಲಕ್ಷದ ಸನಿಹಕ್ಕೆ ತಲುಪಿದೆ. ಹೀಗಾಗಿ ಎರಡನೇ ಅಲೆ ಇದಕ್ಕಿಂತ ಸಿಕ್ಕಾಪಟ್ಟೆ ಡೇಂಜರಸ್ ಆಗೋ ಸಾಧ್ಯತೆ ಇದೆಯಂತೆ. ಕರುನಾಡಿನಲ್ಲಿ ಕೊರೋನಾ ಅಲೆ ಕಡಿಮೆಯಾಯಿತು ಅನ್ನುವಷ್ಟರಲ್ಲಿ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯವನ್ನ ಕೊರೋನಾ ಎರಡನೇ ಅಲೆ ಬಿಟ್ಟು ಬಿಡದಂತೆ ಕಾಡಲಿದ್ದಂತೆ. ಕೊರೋನಾ ಪಾಸಿಟಿವ್ ರೇಷಿಯೋ ಕಡಿಮೆಯಾದರೂ ಮುಂದಿನ 2 ತಿಂಗಳು ರಾಜ್ಯದ ಪಾಲಿಗೆ ಬಹಳ ಮಹತ್ವದ್ದಾಗಿದೆ. ನವೆಂಬರ್ ಅಂತ್ಯ, ಡಿಸೆಂಬರ್ ಮೊದಲ ವಾರದಲ್ಲಿ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ. ರಾಜ್ಯಗಳಲ್ಲಿ ಹಬ್ಬಗಳಂದೇ ಕೊರೋನಾ ಸೋಂಕು ಅಬ್ಬರಿಸ್ತಾ ಇದೆ. ಸಾರ್ವಜನಿಕರು ಮೈಮರೆತು ಮಾರ್ಕೆಟ್ಗಳಲ್ಲಿ ದೈಹಿಕ ಅಂತರವಿಲ್ಲದೆ ಖರೀದಿ ಮಾಡ್ತಾ ಇದ್ದು, ಮುಂಬರುವ ದೀಪಾವಳಿ ಹಬ್ಬ ಮತ್ತಷ್ಟು ಡೇಂಜರಸ್ ಆಗಿರಲಿದೆ. ಬೆಳಕಿನ ಹಬ್ಬದಲ್ಲಿ ಪಟಾಕಿಗಳಿಂದ ಮಾಲಿನ್ಯ ಹೆಚ್ಚಾಗಲಿದೆಯಂತೆ. ಹೀಗಾಗಿ ಪೊಲ್ಯೂಷನ್ನಿಂದಾಗಿ ಅಸ್ತಮಾ ರೋಗಿಗಳಿಗೆ ಆಘಾತ ಕಾದಿದ್ದು, ದೀಪಾವಳಿ ಸಂಭ್ರಮದ ವೇಳೆ ದೈಹಿಕ ಅಂತರ ಕಾಪಾಡಲೇಬೇಕಾಗಿದೆ. ರಣ ಬಿಸಿಲು ಇರುವಾಗಲೇ ರಾಜ್ಯದಲ್ಲಿ ಕೊರೋನಾ ಭಾರಿ ಗಂಡಾಂತರ ತಂದಿತ್ತು. ಹೀಗಾಗಿ ಈಗಷ್ಟೇ ಶುರುವಾಗಿರುವಂತಹ ಚಳಿಗಾಲ ಮತ್ತಷ್ಟು ಡೇಂಜರಸ್ ಆಗೋದು ಪಕ್ಕಾ ಆಗಿದೆ. ಚಳಿಗಾಲದಲ್ಲಿ ಶ್ವಾಸಕೋಶ, ಉಸಿರಾಟದ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತವೆ. ಇದರಿಂದಾಗಿ ಅಸ್ತಮಾ ಕಾಯಿಲೆ ಇರೋರಿಗೆ ಈ ಸೀಸನ್ ಭಾರಿ ಡೇಂಜರಸ್ ಆಗಿರಲಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗಲಿದೆ ಎಂದು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಯುರೋಪ್ ರಾಷ್ಟ್ರಗಳಲ್ಲಿ ಈಗಾಗಲೇ ಕೊರೋನಾ ಎರಡನೇ ಅಲೆ ಶುರುವಾಗಿದೆ. ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಮತ್ತೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಆಗಸ್ಟ್ ಅಂತ್ಯಕ್ಕೆ ಯುರೋಪ್ ರಾಷ್ಟ್ರಗಳಲ್ಲಿ ಸೋಂಕು ಕಡಿಮೆಯಾಗಿತ್ತು. ಇದೀಗ ಮತ್ತೆ ಸೋಂಕು ಹೆಚ್ಚಾಗ್ತಾ ಇದ್ದು, ಭಾರತಕ್ಕೂ ಕಂಟಕವಾಗುವ ಸಾಧ್ಯತೆ ಇದೆ. ಯುರೋಪ್, ಜರ್ಮನ್, ಫ್ರಾನ್ಸ್, ಇಟಲಿ, ಬ್ರಿಟನ್, ನೆದರ್ಲ್ಯಾಂಡ್ಸ್, ಸ್ಪೇನ್ ಸೇರಿದಂತೆ ಹಲವು ದೇಶಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿತ್ತು. ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಹಲವು ದೇಶಗಳಲ್ಲಿ ನಿತ್ಯ 1,000 ಕೇಸ್ ಮಾತ್ರ ಪತ್ತೆಯಾಗ್ತಾ ಇತ್ತು. ಇದರಿಂದಾಗಿ ವ್ಯಾಪಾರ, ವಾಣಿಜ್ಯ ಚಟುವಟಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಆದ್ರೀಗ ಎರಡನೇ ಅಲೆಯಲ್ಲಿ ಕೊರೋನಾ ಕೇಸ್ಗಳು ದಿಢೀರ್ ಹೆಚ್ಚಾಗಿದೆ. ಕೊರೋನಾ ಸೋಂಕು ಅಬ್ಬರಿಸ್ತಾ ಇರುವಂತಹ ಸ್ಪೇನ್ನಲ್ಲಿ ಮತ್ತೆ ಎಮರ್ಜೆನ್ಸಿ ಘೋಷಿಸಲಾಗಿದೆ. ರಾತ್ರಿ ವೇಳೆ ಕರ್ಫ್ಯೂ ಜಾರಿ ಮಾಡಲಾಗಿದ್ದು, ಸ್ವಿಟ್ಜರ್ಲೆಂಡ್ನಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. ಅಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ 15ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ. ಪ್ಯಾರಿಸ್ನಲ್ಲೂ ನೈಟ್ ಕರ್ಫ್ಯೂ ಜಾರಿಯಾಗಿದ್ದು, 6ಕ್ಕಿಂತ ಹೆಚ್ಚು ಜನರು ಒಟ್ಟಿಗೆ ಸೇರುವಂತಿಲ್ಲ. ಇನ್ನು ನೆದರ್ಲೆಂಡ್ನಲ್ಲಿ ಭಾಗಶಃ ಲಾಕ್ಡೌನ್ ಜಾರಿಯಲ್ಲಿದೆ. ಕೊರೋನಾ ಹೆಸರಲ್ಲಿ ಬಿಬಿಎಂಪಿ ದುಡ್ಡು ಮಾಡೋದಕ್ಕೆ ಮುಂದಾಗಿದೆ. ಮಾರ್ಷಲ್ಗಳಿಗೆ ಪಾಲಿಕೆ ದಂಡ ವಸೂಲಿ ಟಾರ್ಗೆಟ್ ನೀಡಿದ್ದು, ಓರ್ವ ಮಾರ್ಷಲ್ಗೆ ದಿನಕ್ಕೆ 20 ಜನರಿಗೆ ದಂಡ ವಿಧಿಸುವಂತೆ ಸೂಚಿಸಲಾಗಿದೆ. ಅಲ್ಲದೆ ಟಾರ್ಗೆಟ್ ತಲುಪದಿದ್ದರೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಬಿಬಿಎಂಪಿ ಟಾರ್ಗೆಟ್ ಒತ್ತಡದಲ್ಲಿ ಸಿಲುಕಿರುವಂತಹ ಮಾರ್ಷಲ್ಗಳು ದಂಡ ವಸೂಲಿ ಮಾಡುತ್ತಿದ್ದಾರೆ. ಉಪಕದನದಲ್ಲಿ ಹೇಗಿದೆ ಘಟಾನುಘಟಿ ನಾಯಕರ ಪ್ರಚಾರ? ಮುನಿರತ್ನ ಪರ ಪ್ರಚಾರ ನಡೆಸ್ತಾರಾ ನಟ ದರ್ಶನ್? ಹೆಣ್ಣಾಗಿ ಹುಟ್ಟಿದೆ ತಪ್ಪಾ ಎಂದು ಕುಸುಮ ಪ್ರಶ್ನಿಸಿದ್ದೇಕೆ? ನೋಡೋಣ ಮಿನಿವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಚುನಾವಣಾ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ಉಪಕದನ ಕಣ ರಂಗೇರ್ತಿದೆ. 2 ಕ್ಷೇತ್ರಗಳಲ್ಲಿ 3 ಪಕ್ಷಗಳ ನಾಯಕರು ಜಿದ್ದಾಜಿದ್ದಿನ ಹೋರಾಟ ಮಾಡ್ತಾ ಇದ್ದು, ರಣಕಣದಲ್ಲಿ ಪಕ್ಷಗಳ ನಾಯಕರಿಂದ ಪರಸ್ಪರ ವಾಗ್ಬಾಣ ಪ್ರಯೋಗ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಮತಬೇಟೆ ವೇಳೆ ಅಭ್ಯರ್ಥಿಗಳ ಕಣ್ಣೀರ ಕೋಡಿ ಹರಿತಾ ಇದ್ದು, ಆರ್ಆರ್ ನಗರ ಕ್ಷೇತ್ರದಲ್ಲಿ 3 ಪಕ್ಷಗಳಿಂದ ಪ್ರತಿಷ್ಠೆಯ ಹೋರಾಟ ನಡೆದಿದೆ.
ಮುನಿರತ್ನ ಪರ ಘಟಾನುಘಟಿ ನಾಯಕರೇ ಪ್ರಚಾರಕ್ಕೆ ಇಳಿದಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಅರವಿಂದ ಲಿಂಬಾವಳಿ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಕೆ ಸುಧಾಕರ್ ಪ್ರಚಾರ ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಪರ ನಿಖಿಲ್ ಕುಮಾರಸ್ವಾಮಿ ಮತಬೇಟೆಯಾಡುತ್ತಿದ್ದಾರೆ. ಶಿರಾ ಅಖಾಡದಲ್ಲಿ ಮಾಜಿ ಸಿಎಂಗಳ ಪ್ರಚಾರದ ಅಬ್ಬರ ಜೋರಾಗಿದೆ. ಕಳ್ಳಂಬೆಳ್ಳ ಹೋಬಳಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಪ್ರಚಾರ ನಡೆಸ್ತಾ ಇದ್ದಾರೆ. ಚಿಕ್ಕದಾಸರಹಳ್ಳಿ, ಕಳ್ಳಂಬೆಳ್ಳ, ತರೂರು, ದೊಡ್ಡಾಲದಮರ, ಕರೇಜೀವನಹಳ್ಳಿಯಲ್ಲಿ ಸಿದ್ದರಾಮಯ್ಯ ಮತಯಾಚನೆ ಮಾಡ್ತಾ ಇದ್ದು 24 ಗ್ರಾಮಗಳಲ್ಲಿ ಅಮ್ಮ ಜಮ್ಮ ಪರ ಎಚ್ಡಿಕೆ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಶಿರಾದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರ ವಾಕ್ಸಮರ ಜೋರಾಗಿದೆ. ಶಿರಾಗೆ ಆಗಮಿಸಿದಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ದಿನೇಶ್ ಗುಂಡೂರಾವ್, ಆರ್ವಿ ದೇಶಪಾಂಡೆ, ಮುದ್ದಹನುಮೇಗೌಡ, ಸಂತೋಷ್ ಲಾಡ್, ಯತೀಂದ್ರ ಸಿದ್ದರಾಮಯ್ಯ, ನಟ ಮುಖ್ಯಮಂತ್ರಿ ಚಂದ್ರು, ಕೆಎನ್ ರಾಜಣ್ಣ ಈ ವೇಳೆ ಭಾಗಿಯಾಗಿದ್ದರು. ಆರನಗರ ಬೈ ಎಲೆಕ್ಷನ್ ಅಖಾಡ ತಾರಾ ರಂಗು ಪಡೆದಿದೆ. ನಿನ್ನೆಯಷ್ಟೇ ನಟಿ ಬಿಜೆಪಿ ನಾಯಕಿ ಖುಷ್ಬು ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಪ್ರಚಾರ ಮಾಡಿದ್ರು. ಇದೀಗ ಮುನಿರತ್ನ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತಬೇಟೆಗಿಳಿದಿದ್ದಾರೆ. ಜ್ಞಾನಭಾರತಿ ವಾರ್ಡ್ನಲ್ಲಿ ದರ್ಶನ್ ಪ್ರಚಾರ ನಡೆಸಲಿದ್ದು ಬೈಕ್ ರ್ಯಾಲಿ ಮೂಲಕ ಮತಯಾಚನೆ ಮಾಡುವ ಸಾಧ್ಯತೆ ಇದೆ. ರಾಜರಾಜೇಶ್ವರಿ ನಗರದಲ್ಲಿ ನಟ ದರ್ಶನ್ ಮುನಿರತ್ನ ಪರ ಪ್ರಚಾರ ನಡೆಸುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಿದಂತಹ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪ್ರಚಾರದ ಬಗ್ಗೆ ಮಾತನಾಡೋದಕ್ಕೆ ನಟ ದರ್ಶನ್ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ಭೇಟಿಯಾಗಿ ಚರ್ಚಿಸಿದ ಬಳಿಕ ಸ್ಪಷ್ಟನೆ ನೀಡುತ್ತೇನೆ ಅಂತ ಹೇಳಿದರು. ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಕೂಡ ಕಣ್ಣೀರು ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂತೆ ಎಂದು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಮುನಿರತ್ನ ಹೇಳಿಕೊಂಡಿದ್ದರಂತೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ತಾಯಿಯಂತಿದ್ದ ಪಕ್ಷವನ್ನು ಮಾರ್ಕೊಂಡಿದ್ದೀಯಾ ಎಂದು ಹೇಳಿದ್ರು. ನಮ್ಮ ನಾಯಕರು ಹೇಳಿಕೆ ನೀಡುವಾಗ ನಾನು ಸ್ಥಳದಲ್ಲೇ ಇದ್ದೆ. ಆದರೆ ಮುನಿರತ್ನ ಯಾಕದನ್ನ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧಿಸಿದ್ದರಿಂದಾಗಿ ನನಗೆ ನೋವಾಗುವಂತೆ ಬಿಜೆಪಿ ನಾಯಕರು ಮಾತನಾಡುತ್ತಿದ್ದಾರೆ ಎಂದು ಕುಸುಮಾ ಆರೋಪ ಮಾಡುತ್ತಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ನನಗೆ ಡಿಕೆ ರವಿ ಹೆಸರು ಬಳಸದಂತೆ ಬಿಜೆಪಿಯವರು ಹೇಳಿದ್ರು. ನಾನು ಹೆಣ್ಣು ಮಗುವಾಗಿ ಹುಟ್ಟಿದ್ದೆ ತಪ್ಪ. 2015ರಿಂದಲೂ ನಾನು ಕಣ್ಣೀರು ಹಾಕ್ತಾನೇ ಇದ್ದೇನೆ. ಆದರೆ ಯಾವತ್ತೂ ನಾನು ನೋವು ತೋರಿಸಿಕೊಂಡಿಲ್ಲ ಎಂದು ಕುಸುಮಾ ಹೇಳಿದ್ರು. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ 10,000 ಕೊರೋನಾ ಸೋಂಕಿತರಿದ್ದಾರೆ. ಹೀಗಾಗಿ ಕೊರೋನಾ ಸೋಂಕಿತರು ಮತಗಟ್ಟೆಗಳಿಗೆ ಬರಲು ಅವಕಾಶ ಕಲ್ಪಿಸಲಾಗಿದೆ. ಸೋಂಕಿತರಿಗೆ ಬ್ಯಾಲೆಟ್ ವೋಟಿಂಗ್ ಜೊತೆಗೆ ಮತ್ತೊಂದು ಪ್ಲಾನ್ ಮಾಡಿದ್ದು ಹೋಮ್ ಐಸೋಲೇಷನ್ ನಲ್ಲಿರೋರು ಬೂತ್ಗೆ ಬರಲು ಅವಕಾಶ ನೀಡಲಾಗಿದೆ. ಕೊರೋನಾ ಸೋಂಕಿತರಿಗಾಗಿಯೇ ಪ್ರತ್ಯೇಕ ಬೂತ್ ಇರಲಿದೆ. ಸೋಂಕಿತರ ಬೂತ್ನಲ್ಲಿರುವ ಸಿಬ್ಬಂದಿಗೆ ಪಿಪಿಇ ಕಿಟ್ ನೀಡಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿಗೆ ಬೆಂಕಿ ಇಟ್ಟವರಿಗೆ ಕುಮ್ಮಕ್ಕು ನೀಡಿದ್ಯಾರು? ಎಡಿಜಿಪಿ ರಾಜೀನಾಮೆ ಕೊಟ್ಟಿದ್ಯಾಕೆ? ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅಂತ ಹೇಳಿದ್ಯಾರು? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಡಿಜೆಹಳ್ಳಿ ಗಲಭೆ ಸಂಬಂಧ ಪುಂಡರ ಕ್ರೌರ್ಯವನ್ನ ಸಾಕ್ಷಿ ಸಮೇತ ಟಿವಿ9 ಬಯಲು ಮಾಡುತ್ತಿದೆ. ಪೊಲೀಸರ ಚಾರ್ಜ್ ಶೀಟ್ ಅತಿ ಭಯಾನಕ ಸ್ಟೋರಿ ಹೇಳ್ತಾ ಇದ್ದು ಈಗಾಗಲೇ ಗಲಭೆ ಸಂಬಂಧ ಒಟ್ಟು 72 ಪ್ರಕರಣ ದಾಖಲಾಗಿದೆ. ಅಲ್ಲದೆ ಇದುವರೆಗೆ 422 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಡಿಜೆಹಳ್ಳಿ ಬೆಂಕಿ ಗಲಭೆಗೆ ಕಾರಣವಾಗಿದೆ ಫೇಸ್ಬುಕ್ ಪೋಸ್ಟ್ ವಾರ್. ಮೊದಲು ಮುರುಗೇಶ್ ನಿರಾಣಿ ಹೇಳಿಕೆಯನ್ನ ಪೋಸ್ಟ್ ಮಾಡಲಾಗಿತ್ತು. ಆ ಪೋಸ್ಟ್ಗೆ ಮಾಡಿದಂತಹ ಕಮೆಂಟ್ನಲ್ಲಿ ಶ್ರೀಕೃಷ್ಣನನ್ನ ಹೀಯಾಳಿಸಲಾಗಿತ್ತು. ಶ್ರೀಕೃಷ್ಣನನ್ನ ಹೀಯಾಳಿಸ್ತಾ ಇದ್ದಂತಹ ಪ್ರವಾದಿ ವಿರುದ್ಧ ನವೀನ್ ಕಮೆಂಟ್ ಮಾಡಿದ್ದ. ಆಗಸ್ಟ್ 11ರಂದು ಸಂಜೆವರೆಗೂ ಫೇಸ್ಬುಕ್ ಕಮೆಂಟ್ ವಾರ್ ನಡೀತಿತ್ತು. ಪ್ರವಾದಿ ವಿರುದ್ಧ ನವೀನ್ ಅವಹೇಳನ ಮಾಡ್ತಾ ಇದ್ದಂತೆ ಜನರು ರೊಚ್ಚಿಗೆದ್ದಿದ್ರು. ಅಲ್ಲದೆ ನವೀನ್ ಕಮೆಂಟ್ ಸ್ಕ್ರೀನ್ ಶಾಟ್ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. ಮೊದಲಿಗೆ ಏರಿಯಾದಲ್ಲಿ ಮೀನು ಮಾರುವ ಯುವಕರು ಗಲಾಟೆಗೆ ಪ್ಲಾನ್ ಮಾಡಿ ಸಂಪತ್ ರಾಜ್ ಆಪ್ತ ಅರುಣ್ ಜೊತೆ ಮಾತನಾಡಿದ್ರು. ಈ ವೇಳೆ ನವೀನ್ ಮನೆ ಬಳಿ ಬಂದು ಗಲಾಟೆ ಮಾಡಿ ಎಂದು ಅರುಣ್ ತಿಳಿಸಿದ. ಅಲ್ಲದೆ ನವೀನ್ಗೆ ಶಾಸಕರ ಸಪೋರ್ಟ್ ಇದೆ, ಅವರನ್ನು ಬಿಡಬೇಡಿ ಅಂತ ಸೂಚಿಸಿದ್ದ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು ಎಡಿಜಿಪಿ ಡಾಕ್ಟರ್ ಪಿ ರವೀಂದ್ರನಾಥ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಇಂದು ನಿವೃತ್ತರಾಗ್ತಾ ಇದ್ದಂತಹ ಸುನಿಲ್ ಕುಮಾರ್ಗೆ ನಿನ್ನೆ ಎಡಿಜಿಪಿ ಶ್ರೇಣಿಯಿಂದ ಡಿಜಿಪಿ ಶ್ರೇಣಿಗೆ ಬಡ್ತಿಯನ್ನು ನೀಡಲಾಗಿದೆ. ರವೀಂದ್ರನಾಥ್ ಸುನಿಲ್ ಕುಮಾರ್ ರದ್ದು ಒಂದೇ ಬ್ಯಾಚ್ ಆಗಿದ್ದು ರ್ಯಾಂಕಿಂಗ್ನಲ್ಲಿ ರವೀಂದ್ರನಾಥ್ ಮೊದಲಿಗರಿದ್ದರೂ ಕೂಡ ಬಡ್ತಿ ನೀಡಿಲ್ಲ. ಹೀಗಾಗಿ ಅಸಮಾಧಾನಗೊಂಡು ಕಂಟ್ರೋಲ್ ರೂಮ್ಗೆ ತೆರಳಿ ರಾಜೀನಾಮೆ ಸಲ್ಲಿಸಿದ್ದಾರೆ.
ಎಡಿಜಿಪಿ ಪಿ ರವೀಂದ್ರನಾಥ್ ರಾಜೀನಾಮೆ ಸಲ್ಲಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿ ಮತ್ತು ಐಜಿಪಿ ಪ್ರವೀಣ್ ಸೂದ್ ಪ್ರತಿಕ್ರಿಯಿಸಿದ್ದಾರೆ. ರವೀಂದ್ರನಾಥ್ ನಿನ್ನೆ ಸಂಜೆ 6 ಗಂಟೆಯವರೆಗೆ ನನ್ನ ಜೊತೆಗಿದ್ರು. ಆ ಬಳಿಕ ನಾನು ಕಚೇರಿಯಿಂದ ಹೊರಗೆ ಹೋದೆ. ಕಚೇರಿಗೆ ಹೋದ್ರೆ ವಿಷಯ ಏನೆಂಬುದು ತಿಳಿಯುತ್ತೆ. ಆದ್ರೆ ಎಡಿಜಿಪಿ ಪಿ ರವೀಂದ್ರನಾಥ್ ನನ್ನ ಜೊತೆಗೆ ಚೆನ್ನಾಗಿಯೇ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಐಜಿಪಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅನ್ನೋದು ಜನಾಭಿಪ್ರಾಯ. ಹಾಗೆಯೇ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹೌದು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಸಿಎಂ ಯಾರಾಗಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನನ್ನ ಹೇಳಿಕೆ ಪಕ್ಷ ವಿರೋಧಿ ಚಟುವಟಿಕೆ ಆಗೋದಿಲ್ಲ. ನನಗೆ ಶಿಸ್ತು ಕ್ರಮದ ನೋಟಿಸ್ ಕೊಟ್ರೆ ಉತ್ತರಿಸುತ್ತೇನೆ ಅಂತ ಜಮೀರ್ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಶನಿವಾರ ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಸಿಎಂ ಯಡಿಯೂರಪ್ಪ ಪ್ರಚಾರ ನಡೆಸಲಿದ್ದಾರೆ. ಬೆಳಗ್ಗೆ 11:30ರಿಂದ ಸಂಜೆ 5 ಗಂಟೆಯವರೆಗೂ ಸಿಎಂ ಪ್ರಚಾರ ಕಾರ್ಯಕ್ರಮಗಳು ನಿಗದಿಯಾಗಿವೆ. ಜ್ಞಾನಭಾರತಿ, ಕೊಟ್ಟಿಗೆಪಾಳ್ಯ, ಲಗ್ಗೆರೆ, ಲಕ್ಷ್ಮೀದೇವಿ ನಗರ, ಎಚ್ಎಂಟಿ ಮತ್ತು ಜಾಲಹಳ್ಳಿ ವಾರ್ಡ್ಗಳಲ್ಲಿ ಸಿಎಂ ಬಿಎಸ್ವೈ ರ್ಯಾಲಿ ನಡೆಸಲಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಅಲಯನ್ಸ್ ವಿವಿ ಸಂಸ್ಥಾಪಕ ಮಧುಕರ್ ಅಂಗೂರ್ ವಿರುದ್ಧ ದೂರು ದಾಖಲಾಗಿದೆ. ನಕಲಿ ಸಹಿ ಬಳಸಿ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡಿದ ಆರೋಪವಿದೆ. ಹೀಗಾಗಿ ಸುಧೀರ್, ಅಂಗೂರ್, ಶೈಲಜಾ ಸೇರಿದಂತೆ 10 ಜನರ ವಿರುದ್ಧ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದ 3 ರೌಡಿ ಶೀಟರ್ಗಳು ಸೇರಿದಂತೆ ಒಟ್ಟು 10 ಜನರನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ರೌಡಿ ಶೀಟರ್ಗಳಾದ ಹುಚ್ಚೇಗೌಡ ಅಲಿಯಾಸ್ ಹಂದಿ ಹುಚ್ಚ, ಕಾರ್ತಿಕ್, ಹೇಮಂತ್ ಸೇರಿದಂತೆ ಒಟ್ಟು 10 ಜನ ಮಾರಕಾಸ್ತ್ರಗಳೊಂದಿಗೆ ದರೋಡೆಗೆ ಸಜ್ಜಾಗಿದ್ರು. ಈ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಕೆಲಸಕ್ಕೆ ಬೈ ಬೈ, ರೊಮ್ಯಾನ್ಸ್ಗೆ ಜೈ ಜೈ ಎಂದ ಆಫೀಸರ್ ಯಾರು? ದೇಹಕ್ಕೆ ಚಿನ್ನದ ಲೇಪನ ಹಚ್ಚಿಕೊಂಡಿದ್ದವನು ಲಾಕ್ ಆಗಿದ್ದ ಹೇಗೆ? ಚಾಮುಂಡಿ ಬೆಟ್ಟದಲ್ಲಿ ನಡೆದ ರಥೋತ್ಸವ ಹೇಗಿತ್ತು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ಮುಖಂಡನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಗೈದಿದ್ದ 3ರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ರಾತ್ರಿ ಪರಂಗಿಪೇಟೆಯಲ್ಲಿ ಬಂಧಿತ 3 ಫೋಟೋ ಸ್ಟುಡಿಯೋಗೆ ನುಗ್ಗಿ ದಿನೇಶ್ ಎಂಬಾತನ ಮೇಲೆ ತಲ್ವಾರ್ನಿಂದ ದಾಳಿ ಮಾಡಿದ್ರು. ಹಲ್ಲೆಗೆ ಒಳಗಾದ ದಿನೇಶ್ ಬಿಜೆಪಿ ಕಾರ್ಯಕರ್ತನಾಗಿಯೂ ಗುರುತಿಸಿಕೊಂಡಿದ್ದು ಸದ್ಯ ಚಿಕಿತ್ಸೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬ ಮಹಿಳಾ ಸಿಬ್ಬಂದಿ ಜೊತೆ ರೊಮ್ಯಾನ್ಸ್ ಮಾಡಿದ್ದಾನೆ. ಲೆಕ್ಕ ಅಧೀಕ್ಷಕ ಸಂಪತ್ ಕುಮಾರ್ ಎಂಬಾತ ಮಹಿಳಾ ಸಿಬ್ಬಂದಿಯ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇತರೆ ಸಿಬ್ಬಂದಿ ಕಚೇರಿಯಲ್ಲಿದ್ದರೂ ಅನುಚಿತವಾಗಿ ವರ್ತಿಸಿದ್ದು ರೊಮ್ಯಾನ್ಸ್ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವಿದೇಶದಿಂದ ಅಕ್ರಮವಾಗಿ ಚಿನ್ನ ತಂದಿದ್ದ ಓರ್ವನನ್ನ ಮಂಗಳೂರು ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಅಬುಬಕರ್ ಸಿದ್ದಿಕಿ ಎಂಬಾತ ದುಬೈನಿಂದ ಬಂದಿದ್ದು ಶಂಕೆ ಬಾರದಂತೆ ಚಿನ್ನವನ್ನ ಪೌಡರ್ಗೆ ಮಾರ್ಪಡಿಸಿ ದೇಹಕ್ಕೆ ಹಚ್ಚಿಕೊಂಡು ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದ. ಸದ್ಯ ಆರೋಪಿಯಿಂದ ಸುಮಾರು 614 ಗ್ರಾಂ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಭೂ ಒಡಲಾಳದಿಂದ ವಿಚಿತ್ರ ಸದ್ದು ಕೇಳಿ ಬರ್ತಾ ಇದೆ. ಇದರಿಂದ ಗಾಣಗಾಪುರ, ಬುರುಗಪಳ್ಳಿ, ಇಂದ್ರಪಾಡ, ಹೊಸಳ್ಳಿ, ಗಡಿಕೇಶ್ವರ ಹಳ್ಳಿಗಳ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಕಳೆದ 3-4 ದಿನಗಳಿಂದ ಸ್ಫೋಟದ ರೀತಿ ಸದ್ದು ಕೇಳಿಸ್ತಾ ಇದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ಹಿಂದೆಯೂ ಈ ಗ್ರಾಮಗಳಲ್ಲಿ ವಿಚಿತ್ರ ಸದ್ದು ಕೇಳಿ ಬಂದಿತ್ತು. ಆದರೆ ಮಳೆ ಹೆಚ್ಚಾದಾಗ ಭೂಮಿಯಿಂದ ಈ ತರದ ಸದ್ದು ಬರುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಲಿಂಗಪಟ್ಟಣದಲ್ಲಿ ಮಾರಮ್ಮ ದೇಗುಲದ ಪ್ರಸಾದ ಸೇವಿಸಿ ಅಸ್ವಸ್ಥಗೊಂಡಿದ್ದವರು ಚೇತರಿಸಿಕೊಂಡಿದ್ದಾರೆ. ಮಂಗಳವಾರ ದೇವಿ ಪೂಜೆ ಬಳಿಕ ಪ್ರಸಾದವಾಗಿ ಭಕ್ತರಿಗೆ ಪುಳಿಯೋಗರೆ ನೀಡಲಾಗಿತ್ತು. ಬಳಿಕ 70ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದರು. ತಕ್ಷಣ ಎಚ್ಚೆತ್ತಂತಹ ಆರೋಗ್ಯ ಇಲಾಖೆ ಸಿಬ್ಬಂದಿ ಕ್ಯಾಂಪ್ ಹಾಕಿ ಜನರಿಗೆ ಚಿಕಿತ್ಸೆ ನೀಡಿದರು. ಸದ್ಯ ಫುಡ್ ಪಾಯ್ಸನ್ನಿಂದಾಗಿ ಅಸ್ವಸ್ಥಗೊಂಡವರು ಸದ್ಯ ಚೇತರಿಕೆ ಕಾಣ್ತಾ ಇದ್ದಾರೆ ಅಂತ ಡಿಎಚ್ಒ ತಿಳಿಸಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸರಳವಾಗಿ ಚಾಮುಂಡಿ ರಥೋತ್ಸವ ನಡೆಯಿತು. ಜಾತ್ರಾ ಮಹೋತ್ಸವ ಪ್ರಯುಕ್ತ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಯದುವೀರ್ ಒಡೆಯರ್ ರಥ ಎಳೆದರು. ಈ ವೇಳೆ ಶಾಸಕರಾದ ಜಿಟಿ ದೇವೇಗೌಡ, ಎಸ್ಎ ರಾಮದಾಸ್, ಎಲ್ ನಾಗೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊರೋನಾದಿಂದಾಗಿ ದೊಡ್ಡ ರಥದ ಬದಲು ಚಿಕ್ಕ ತೇರಿನಲ್ಲಿ ದೇವಿಯನ್ನ ಮೆರವಣಿಗೆ ಮಾಡಲಾಯಿತು. ಉಡುಪಿಯ ಮಲ್ಪೆಯಲ್ಲಿ 17 ಬಾಲ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಮೀನುಗಾರಿಕಾ ಬಂದರಿನಲ್ಲಿ ಕೊಪ್ಪಳ, ಬಳ್ಳಾರಿ ಮೂಲದ ಕಾರ್ಮಿಕರು ಕೆಲಸ ನಿರ್ವಹಿಸ್ತಾ ಇದ್ರು. ಮಕ್ಕಳ ರಕ್ಷಣಾ ಘಟಕ, ಕಾರ್ಮಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಿಬ್ಬಂದಿ ದಾಳಿಯನ್ನು ನಡೆಸಿ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಈ ವೇಳೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪೊಲೀಸರು ಅಧಿಕಾರಿಗಳಿಗೆ ಸಾಥ್ ನೀಡಿದ್ದಾರೆ.
ಡಿಸೆಂಬರ್ನಲ್ಲಿ ಕೊರೋನಾಗೆ ಸಿಗುತ್ತಾ ಸಂಜೀವಿನಿ? ಭಾರತದ ದಾಳಿ ಬಗ್ಗೆ ಪಾಕ್ ಪತರಗೊಟ್ಟಿದ್ದೇಕೆ? ಚೆನ್ನೈನಲ್ಲಿ ವರುಣನ ಆರ್ಭಟದಿಂದ ಆದಂತಹ ಅವಾಂತರ ಏನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಜಗತ್ತಿನಾದ್ಯಂತ ಕೊರೋನಾ ವೈರಸ್ ತನ್ನ ಅಟ್ಟಹಾಸ ಮೆರೀತಾನೆ ಇದ್ದು ವಿಶ್ವದಲ್ಲಿ ಒಟ್ಟು 4.4 ಕೋಟಿಗೂ ಅಧಿಕ ಕೊರೋನಾ ವೈರಸ್ ಸೋಂಕು ಪ್ರಕರಣಗಳು ದಾಖಲಾಗಿದೆ. 3.27 ಕೋಟಿ ಜನರು ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಸೋಂಕಿನಿಂದ ಈವರೆಗೂ 11,79,000ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಪ್ರಸ್ತುತ 10 ಲಕ್ಷಕ್ಕೂ ಅಧಿಕ ಜನರು ಸೋಂಕಿನಿಂದ ಚಿಕಿತ್ಸೆ ಪಡೆದಿದ್ದಾರೆ. ಕೊರೋನಾ ವೈರಸ್ನಿಂದಾಗಿ ಅಮೆರಿಕ ದೇಶ ನಲುಗಿ ಹೋಗಿದೆ. ಸೋಂಕಿತರ ಸಂಖ್ಯೆಯಲ್ಲಿ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿರುವಂತಹ ಅಮೆರಿಕದಲ್ಲಿ ಸೋಂಕಿತರ ಸಂಖ್ಯೆ 91 ಲಕ್ಷಕ್ಕೂ ಅಧಿಕವಾಗಿದೆ. ಈವರೆಗೆ 2.33 ಲಕ್ಷಕ್ಕೂ ಹೆಚ್ಚಿನ ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿರುವಂತಹ ಬ್ರೆಜಿಲ್ನಲ್ಲಿ ಸೋಂಕಿತರ ಸಂಖ್ಯೆ 54 ಲಕ್ಷ ದಾಟಿದೆ. ಭಾರತದಲ್ಲಿ ಸತತ 3ನೇ ದಿನವೂ 50,000ಕ್ಕೂ ಕಡಿಮೆ ಕೊರೋನಾ ಪ್ರಕರಣ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ 49,871 ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಈ ಮೂಲಕ ದೇಶದಲ್ಲಿ ಸೋಂಕಿತರ ಸಂಖ್ಯೆ 80 ಲಕ್ಷದ ಗಡಿ ದಾಟಿದ್ದು 73 ಲಕ್ಷಕ್ಕೂ ಹೆಚ್ಚಿನ ಜನರು ಗುಣಮುಖರಾಗಿದ್ದಾರೆ. ದೇಶದಲ್ಲಿ ಕೇವಲ 24 ಗಂಟೆಗಳ ಅವಧಿಯಲ್ಲಿ 517 ಜನರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಈವರೆಗೆ ದೇಶದಲ್ಲಿ ವೈರಸ್ನಿಂದ 1,20,527 ಸೋಂಕಿತರು ಮೃತಪಟ್ಟಿದ್ದಾರೆ. ನಿನ್ನೆ ಒಂದೇ ದಿನದಲ್ಲಿ 56,480 ಜನರು ಗುಣಮುಖರಾಗಿದ್ದಾರೆ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವಂತಹ ಕೊರೋನಾ ವೈರಸ್ಗೆ ಯಾವಾಗ ಮದ್ದು ಸಿಗುತ್ತೆ ಅಂತ ಕಾಯ್ತಿದ್ದಂತಹ ಭಾರತೀಯರಿಗೆ ಸೆರಮ್ ಇನ್ಸ್ಟಿಟ್ಯೂಟ್ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಡಿಸೆಂಬರ್ ಒಳಗಾಗಿ ಕೋವಿಶೀಲ್ಡ್ ಸಿಗುವ ಸಾಧ್ಯತೆ ಇದೆ. ಆಕ್ಸ್ಫರ್ಡ್ ವಿವಿ ಸಾರಥ್ಯದಲ್ಲಿ ಕೋವಿಶೀಲ್ಡ್ ಸಿದ್ಧವಾಗ್ತಾ ಇದ್ದು ಭಾರತದಲ್ಲಿ ಲಸಿಕೆ ತಯಾರಿಕೆಗೆ ಸೆರಮ್ ಇನ್ಸ್ಟಿಟ್ಯೂಟ್ ಅನುಮತಿ ಪಡೆದಿದೆ. ಭಾರತದಲ್ಲಿ ಡಿಸೆಂಬರ್ ಒಳಗಾಗಿ ಕೋವಿಶೀಲ್ಡ್ ಲಸಿಕೆ ಬಿಡುಗಡೆಗೆ 2 ಷರತ್ತುಗಳನ್ನು ಇಡಲಾಗಿದೆ. ಈಗಾಗಲೇ ಬ್ರಿಟನ್ನಲ್ಲಿ 3ನೇ ಹಂತದ ಪ್ರಯೋಗ ನಡೀತಾ ಇದ್ದು ಪ್ರಯೋಗದ ಮಾಹಿತಿ ಸಿಗಬೇಕು ಹಾಗೂ ಪ್ರಯೋಗದ ವರದಿ ಸಿಕ್ಕ ಬಳಿಕ ಭಾರತ ಔಷಧ ನಿಯಂತ್ರಣ ಪ್ರಾಧಿಕಾರ ಒಪ್ಪಿಗೆ ಸೂಚಿಸಬೇಕು. ಈ 2 ಷರತ್ತುಗಳು ನೆರವೇರಿದ್ರೆ ಮಾತ್ರ ಲಸಿಕೆ ಬಿಡುಗಡೆಯಾಗಲಿದೆ. ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆಗೆ ಕಾರಣ ಬಯಲಾಗಿದೆ. 2019ರ ಪಾಕ್ ಸರ್ವಪಕ್ಷ ಸಭೆ ಬಗ್ಗೆ ಪಾಕಿಸ್ತಾನ ಮುಸ್ಲಿಂ ಲೀಗ್ ಎನ್ ನಾಯಕ ಆಜಾದ್ ಸಾದಿಕ್ ಮಾಹಿತಿ ನೀಡಿದ್ದಾರೆ. ಭಾರತ ದಾಳಿ ಮಾಡಬಹುದು ಅನ್ನೋ ಆತಂಕದಿಂದ ಪಾಕ್ ಸೇನೆ ಮುಖ್ಯಸ್ಥ ಕಮರ್ ಖಜ್ವಾ ಕಾಲುಗಳು ನಡುಗುತ್ತಿತ್ತಂತೆ. ಅಲ್ಲದೆ ಪೈಲಟ್ ಬಿಡುಗಡೆ ಮಾಡದಿದ್ರೆ ರಾತ್ರಿ 9 ಗಂಟೆ ಒಳಗೆ ಭಾರತ ದಾಳಿ ಮಾಡುತ್ತೆ ಅಂತ ಪಾಕಿಸ್ತಾನ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿ ಆತಂಕ ವ್ಯಕ್ತಪಡಿಸಿದ್ರಂತೆ. ತಮಿಳುನಾಡಿನಲ್ಲಿ ವರುಣ ಅಬ್ಬರಿಸಿದ್ದಾನೆ. ಚೆನ್ನೈನ ಅನೇಕ ಭಾಗಗಳಲ್ಲಿ ಗುಡುಗು ಸಿಡಿಲಿನ ಸಹಿತ ಭಾರೀ ಮಳೆಯಾಗಿದೆ. ಮುಂದಿನ 4 ದಿನಗಳ ಕಾಲ ಇದೇ ರೀತಿ ಮಳೆಯ ಅಬ್ಬರ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಉಂಟಾಗಿದ್ದು ತಮಿಳುನಾಡು ಹಾಗೂ ಕೇರಳದಲ್ಲಿ ಭಾರೀ ಮಳೆಯಾಗಲಿದೆ. ಭಾರೀ ಮಳೆಗೆ ಚೆನ್ನೈ ಅಕ್ಷರಶಃ ಮುಳುಗಿ ಹೋಗಿದೆ. ಧಾರಾಕಾರ ಮಳೆಯಿಂದಾಗಿ ಚೆನ್ನೈನ ರಸ್ತೆಗಳೆಲ್ಲ ನದಿಯಂತಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಮನೆಗಳಿಗೆಲ್ಲ ಚರಂಡಿ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಅಲ್ಲದೆ ಹೋಟೆಲ್ಗಳೆಲ್ಲ ಜಲಾವೃತವಾಗಿದೆ. ಭಾರತ ಆಸ್ಟ್ರೇಲಿಯಾ ನಡುವೆ ಡೇ ನೈಟ್ ಟೆಸ್ಟ್ ನಡೆಯೋದು ಯಾವಾಗ? ಟೆಸ್ಟ್ ತಂಡಕ್ಕೆ ರಾಹುಲ್ ಆಯ್ಕೆ ಮಾಡದ್ದಕ್ಕೆ ಅಪಸ್ವರ ಹೊರಡಿಸಿದ್ದು ಯಾರು? ಹರಿಪ್ರಿಯಾ ನೀನಾಸಂ ಸತೀಶ್ರ ದಸರಾ ಮೋಜು ಹೇಗಿದೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ 3 ಮಾದರಿಯ ಸರಣಿಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದ್ದು 1 ಟೆಸ್ಟ್ ಪಂದ್ಯ ಹಗಲು ರಾತ್ರಿ ನಡೆಯಲಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಟೆಸ್ಟ್ ಅಡಿಲೇಡ್ನಲ್ಲಿ ನಡೆಯಲಿದ್ದು ಡೇ ನೈಟ್ ಪಂದ್ಯವಾಗಿರಲಿದೆ. ಫಿಫಾ ಅಂಡರ್ 17 ಮಹಿಳಾ ವಿಶ್ವಕಪ್ ಟೂರ್ನಿ ಭಾರತದಲ್ಲಿ 2021ರ ಫೆಬ್ರವರಿ 17ರಿಂದ ಆರಂಭ ಆಗಲಿದೆ. ಟೂರ್ನಿಯನ್ನು 2020ರ ನವೆಂಬರ್ 2ರಿಂದ 21ರವರೆಗೆ ನಡೆಸಲು ಯೋಜಿಸಲಾಗಿತ್ತು. ಆದರೆ ಕೊರೋನಾ ವೈರಸ್ ಕಾರಣ ಟೂರ್ನಿ ಮುಂದಿನ ವರ್ಷ ಫೆಬ್ರವರಿಗೆ ಮುಂದೂಡಲಾಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದ ವೃದ್ಧಿಮಾನ್ ಸಾಹಾನನ್ನ ಕೋಚ್ ರವಿಶಾಸ್ತ್ರಿ ಕೊಂಡಾಡಿದ್ದಾರೆ. ವೃದ್ಧಿಮಾನ್ ಸಾಹಾ ವಿಶ್ವದ ಅತ್ಯುತ್ತಮ ವಿಕೆಟ್ ಕೀಪರ್, ಐಪಿಎಲ್ನಲ್ಲಿ ಅಸಾಧಾರಣ ಪ್ರದರ್ಶನ ತೋರಿದ್ದಾರೆ ಅಂತ ತಿಳಿಸಿದ್ದಾರೆ. ಕೆಎಲ್
ರಾಹುಲ್ನನ್ನ ಟೆಸ್ಟ್ ತಂಡಕ್ಕೆ ಮತ್ತೆ ಆಯ್ಕೆ ಮಾಡಿದ್ದನ್ನ ಮಾಜಿ ಆಟಗಾರ ಸಂಜಯ್ ಮಂಜ್ರೇಕರ್ ಅಪಸ್ವರ ಎತ್ತಿದ್ದಾರೆ. ಸೀಮಿತ ಓವರ್ಗಳ ಪ್ರದರ್ಶನ ಕಂಡು ಅವಕಾಶ ನೀಡಲಾಗಿದೆ. ರಾಹುಲ್ ಈ ಹಿಂದೆ ಟೆಸ್ಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿಲ್ಲ ಎಂದು ಮಂಜ್ರೇಕರ್ ತಿಳಿಸಿದ್ದಾರೆ. ಡೋಪಿಂಗ್ ನಿಯಂತ್ರಣದ ನಿಯಮಗಳ ಉಲ್ಲಂಘನೆಯ 100 ಮೀಟರ್ ವಿಶ್ವ ಚಾಂಪಿಯನ್ ಕ್ರಿಶ್ಚಿಯನ್ ಕೋಲ್ಮನ್ ಅವರನ್ನ 2 ವರ್ಷ ನಿಷೇಧಿಸಲಾಗಿದೆ. ಅಥ್ಲೀಟ್ ಕೋಲ್ಮನ್ ಅವರನ್ನ ಮೇ 2022 ಸ್ಪರ್ಧೆಯಿಂದ ನಿಷೇಧಿಸಲಾಗಿದೆ. ನಟಿ ಕಾಜಲ್ ಅಗರ್ವಾಲ್ ಮದುವೆ ಸಂಭ್ರಮದಲ್ಲಿದ್ದಾರೆ. ಅಕ್ಟೋಬರ್ 30ರಂದು ಮದುವೆ ದಿನಾಂಕ ನಿಗದಿಯಾಗಿದ್ದು ಮೆಹಂದಿ, ಹಳದಿ ಶಾಸ್ತ್ರಗಳು ಶುರುವಾಗಿದೆ. ಫೋಟೋ ಶೇರ್ ಮಾಡೋದ್ರ ಮೂಲಕ ಕಾಜಲ್ ಖುಷಿ ಹಂಚಿಕೊಂಡಿದ್ದಾರೆ. ನಟಿ ಹರಿಪ್ರಿಯಾ ಮತ್ತು ನಿನಾಸಂ ಸತೀಶ್ ಮೈಸೂರಿನಲ್ಲಿ ಬಿಂದಾಸ್ ಆಗಿ ಸುತ್ತಾಡ್ತಿದ್ದಾರೆ. ಪೆಟ್ರೋಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಆಗಿ ಈ ಜೋಡಿ ಮೈಸೂರಿನಲ್ಲಿ ಬೀಡು ಬಿಟ್ಟಿದೆ. ಶೂಟಿಂಗ್ ನಡುವೆಯೂ ದಸರಾ ಮೆರುಗನ್ನ ಕಣ್ತುಂಬಿಕೊಳ್ತಿದ್ದಾರೆ. ಶಶಿಕುಮಾರ್ ಪುತ್ರ ಅಕ್ಷಿತ್ ಕುಮಾರ್ ಸೀತಾಯಣದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಫಸ್ಟ್ ಲುಕ್ನಲ್ಲಿ ಅಕ್ಷಿತ್ ನಿರೀಕ್ಷೆ ಹುಟ್ಟುಹಾಕಿದ್ದಾರೆ. ಸದ್ಯ ಚಿತ್ರದ ಮೊದಲ ಹಾಡು ರಿಲೀಸ್ ಆಗಿದ್ದು ಕುತೂಹಲ ಸೃಷ್ಟಿ ಮಾಡಿದೆ. ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ ನಾಗಿನಿ ವೇಷ ಹಾಕಲಿದ್ದಾರೆ. ಹೊಸ ಸಿನಿಮಾವೊಂದರಲ್ಲಿ ಶ್ರದ್ಧಾ ನಾಗಿನಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರದ್ಧಾ ಕಪೂರ್ ಖುಷಿ ಹಂಚಿಕೊಂಡಿದ್ದಾರೆ.